ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೋಗಿಗಳನ್ನು ಸಾಗಿಸಬೇಕಿದ್ದ ಆಂಬ್ಯುಲೆನ್ಸ್ನಲ್ಲಿ ಜನರ ಜರ್ನಿ. ಗದಗ್ ಜಿಮ್ಸ್ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ನಿತ್ಯ ಡ್ರಾಪ್ ಕೊಡಲಾಗ್ತಾ ಇದೆ. ಎಮರ್ಜೆನ್ಸಿ ವ್ಯವಸ್ಥೆಗೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬಳಕೆ ಮಾಡಬೇಕಾಗಿದ್ದಂಥ ಆಂಬ್ಯುಲೆನ್ಸ್ಗಳಲ್ಲಿ ನಿತ್ಯವೂ ಕೂಡ ಪ್ರಯಾಣಿಕರನ್ನು ಡ್ರಾಪ್ ಮಾಡಲಾಗ್ತಾ ಇದೆ. ಪ್ರಯಾಣಿಕರನ್ನು ಕೂರಿಸಿಕೊಂಡು ಡ್ರಾಪ್ ಕೊಡ್ತಾರೆ ಈ ಡ್ರೈವರ್ಗಳು. ಆಸ್ಪತ್ರೆಯಿಂದ ಗದಗ ಕಡೆಗೆ ಹೋಗುವಂಥ ಜನರಿಗೆ ಒಂದು ಡ್ರಾಪ್ ಸೇವೆ ಇದೆ. ಕುರಿಗಳಂತೆ ತುಂಬಿಕೊಂಡು ಸಾಗಾಟ ಮಾಡ್ತಾ ಇರುವಂಥ ಆರೋಪ ಕೇಳಿ ಬಂದಿದೆ. ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಗದಗ್ ಜಿಲ್ಲಾಸ್ಪತ್ರೆಯ ಆವರಣದ ದೃಶ್ಯ ಇದು. ಇಲ್ಲಿಂದ ಗದಗ್ ಸಿಟಿ ನಿಮಗೆ 3-4 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬಸ್ಸಿನ ಅವ್ಯವಸ್ಥೆ ಕೂಡ ಇದೆ, ಅದು ಸೆಕೆಂಡರಿ. ಆದರೆ ಒಂದು ತುರ್ತು ಸಮಯಕ್ಕೆ ಬೇಕಾಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಆಂಬ್ಯುಲೆನ್ಸ್ ಸೇವೆಗಳನ್ನು ಕೊಡಲಾಗುತ್ತೆ. ಅದೇ ಆಂಬ್ಯುಲೆನ್ಸ್ ಸೇವೆಯಲ್ಲಿ ಸಾರ್ವಜನಿಕರನ್ನು ನೀವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡ್ತೀರಿ ಅಂತ ಹೇಳಿದರೆ ಆರೋಗ್ಯ ಇಲಾಖೆಯ ಗಮನಕ್ಕಿಲ್ವಾ, ವೈದ್ಯರ ಗಮನಕ್ಕಿಲ್ವಾ? ಇದೆಲ್ಲವೂ ಕೂಡ ರೋಗಿಗಳನ್ನು ಕರೆದುಕೊಂಡು ಹೋಗೋದಕ್ಕೆ ಮಾಡಲಾದಂಥ ಒಂದು ವ್ಯವಸ್ಥೆ. ಅದು ಸೋಂಕು ಹರಡಬಹುದಾದಂತಹ ಸಾಧ್ಯತೆಗಳು ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೀಗೆ ಡ್ರಾಪ್ ಮಾಡೋದಕ್ಕೆ ಹೋದಾಗ ಯಾರಿಗಾದರೂ ಎಮರ್ಜೆನ್ಸಿಯಾಗಿ ಆಂಬ್ಯುಲೆನ್ಸ್ ಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಆವಾಗ ತುರ್ತು ಸಮಯಕ್ಕೆ ಎಮರ್ಜೆನ್ಸಿಗೆ ಏನು ಮಾಡಲಾಗುತ್ತೆ? ಇದೊಂದು ಕಾನೂನು ಬಾಹಿರ ಚಟುವಟಿಕೆ. ಇದು ಹೀಗೆ ಗುಂಪು ಗುಂಪಾಗಿ ಬೇಕಾದವರನ್ನು ಆಂಬ್ಯುಲೆನ್ಸ್ನಲ್ಲಿ ಕೂಡಿಸಿಕೊಂಡು ಹೋಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಡ್ರಾಪ್ ಮಾಡೋದು ಕಾನೂನು ಬಾಹಿರ. ಇದು ಏನು ಮಾಡ್ತಿದ್ದಾರೆ ವೈದ್ಯಾಧಿಕಾರಿಗಳು?